ಓಂ ಶಾಂತಿ. ಇಂದಿನ ದಿನಾಂಕ 11/5/2026. ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ತಂದೆಯು ತಾವು ಮಕ್ಕಳನ್ನು ತಮ್ಮ ಸಮಾನ ಮಹಿಮಾ ಯೋಗ್ಯರನ್ನಾಗಿ ಮಾಡಲು ಬಂದಿದ್ದಾರೆ. ಯಾವುದು ತಂದೆಯ ಮಹಿಮೆ ಇದೆಯೋ ಅದನ್ನು ನೀವೀಗ ಧಾರಣೆ ಮಾಡಿಕೊಳ್ಳುತ್ತೀರಿ. ಪ್ರಶ್ನೆ: ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ಪ್ರಿಯತಮನನ್ನು ಪೂರ್ಣ ಅರಿತುಕೊಂಡಿಲ್ಲದಿದ್ದರೂ ಸಹ ಯಾವ ಶಬ್ದಗಳನ್ನು ಬಹಳ ಪ್ರೀತಿಯಿಂದ ಹೇಳುತ್ತಾರೆ ಮತ್ತು ನೆನಪು ಮಾಡುತ್ತಾರೆ? ಉತ್ತರ: ಬಹಳ ಪ್ರೀತಿಯಿಂದ ಹೇಳುತ್ತಾರೆ ಮತ್ತು ನೆನಪು ಮಾಡುತ್ತಾರೆ. ಏ ಪ್ರಿಯತಮನೇ, ತಾವು ಬಂದರೆ ನಾವು ಕೇವಲ ನಿಮ್ಮನ್ನೇ ನೆನಪು ಮಾಡುತ್ತೇವೆ ಮತ್ತೆಲ್ಲರಿಂದ ಬುದ್ಧಿಯೋಗವನ್ನು ತೆಗೆದು ತಮ್ಮೊಂದಿಗೆ ಜೋಡಿಸುತ್ತೇನೆ. ಈಗ ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನಾನು ಬಂದಿದ್ದೇನೆ ಅಂದ ಮೇಲೆ ಆತ್ಮಾಭಿಮಾನಿಯಾಗಿರಿ. ನಿಮ್ಮ ಮೊದಲ ಕರ್ತವ್ಯವಾಗಿದೆ ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡುವುದು. ಓಂ ಶಾಂತಿ. ಮಧುರಾತಿ ಮಧುರ ಜೀವಾತ್ಮರಿಗೆ ಪರಮಪಿತ ಪರಮಾತ್ಮ ಕುಳಿತು ತಿಳಿಸುತ್ತಾರೆ, ನಾನು ಸಾಧಾರಣ ವೃದ್ಧನ ತನುವಿನಲ್ಲಿ ಬರುತ್ತೇನೆ. ಬಂದು ಬಹಳ ಮಕ್ಕಳಿಗೆ ಓದಿಸುತ್ತೇನೆ. ಬ್ರಹ್ಮಮುಖ ವಂಶಾವಳಿ ಬ್ರಾಹ್ಮಣ ಮಕ್ಕಳಿಗೆ ತಿಳಿಸುತ್ತೇನೆ. ಅವಶ್ಯವಾಗಿ ಮುಖದ ಮೂಲಕವೇ ತಿಳಿಸುತ್ತಾರೆ. ಮತ್ಯಾರಿಗೆ ತಿಳಿಸುತ್ತಾರೆ? ಹೇಳುತ್ತಾರೆ, ಮಕ್ಕಳೇ, ನೀವು ನನ್ನನ್ನು ಭಕ್ತಿ ಮಾರ್ಗದಲ್ಲಿ ಏ ಪತಿತ ಪಾವನ ಎಂದು ಕರೆಯುತ್ತಾ ಬಂದಿದ್ದೀರಿ. ಭಾರತ ಹಾಗೂ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಕರೆಯುತ್ತಾರೆ. ಭಾರತವೇ ಪಾವನವಾಗಿತ್ತು, ಉಳಿದೆಲ್ಲರೂ ಶಾಂತಿಧಾಮದಲ್ಲಿದ್ದರು. ಮಕ್ಕಳಿಗೆ ಇದು ಸ್ಮೃತಿ ಇರಲಿ. ಸತ್ಯ ತ್ರೇತಾಯುಗವೆಂದು ಯಾವುದಕ್ಕೆ ಹೇಳಲಾಗುತ್ತದೆ? ದ್ವಾಪರ ಕಲಿಯುಗವೆಂದು ಯಾವುದಕ್ಕೆ ಹೇಳಲಾಗುತ್ತದೆ? ಅದರಲ್ಲಿ ಯಾರು ಯಾರು ರಾಜ್ಯ ಮಾಡುತ್ತಿದ್ದರು ಎಂದು ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದೆ. ಹೇಗೆ ತಂದೆಗೆ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವಿದೆಯೋ ಹಾಗೆಯೇ ನಿಮ್ಮ ಬುದ್ಧಿಯಲ್ಲಿಯೂ ಇದೆ. ತಂದೆಯು ಯಾವ ಜ್ಞಾನವನ್ನು ಕೊಡುತ್ತಾರೆಯೋ ಅದು ಮಕ್ಕಳಲ್ಲಿಯೂ ಅವಶ್ಯವಾಗಿ ಇರಬೇಕು. ತಂದೆಯು ಬಂದು ಮಕ್ಕಳನ್ನು ತಮ್ಮ ಸಮಾನರನ್ನಾಗಿ ಮಾಡುತ್ತಾರೆ. ಎಷ್ಟು ತಂದೆಯ ಮಹಿಮೆ ಇದೆಯೋ ಅಷ್ಟು ಮಕ್ಕಳಿಗೂ ಇದೆ. ತಂದೆಯು ಮಕ್ಕಳನ್ನು ಹೆಚ್ಚು ಮಹಿಮಾವಂತರನ್ನಾಗಿ ಮಾಡಿದ್ದಾರೆ. ಸದಾ ತಿಳಿದುಕೊಳ್ಳಿ, ಶಿವ ತಂದೆಯು ಇವರ ಮೂಲಕ ಕಲಿಸುತ್ತಾರೆ. ಆತ್ಮವೇ ಒಬ್ಬರು ಇನ್ನೊಬ್ಬರೊಂದಿಗೆ ಮಾತನಾಡುತ್ತದೆ. ಆದರೆ ಮನುಷ್ಯರು ದೇಹಾಭಿಮಾನಿಗಳಾಗಿರುವ ಕಾರಣ ಇಂಥವರು ಓದಿಸುತ್ತಾರೆ ಎಂದು ಹೇಳುತ್ತಾರೆ. ವಾಸ್ತವದಲ್ಲಿ ಎಲ್ಲವನ್ನು ಮಾಡುವುದು ಆತ್ಮವೇ ಆಗಿದೆ. ಆತ್ಮವೇ ಪಾತ್ರವನ್ನಭಿನಯಿಸುತ್ತದೆ. ಈಗ ದೇಹಿ ಅಭಿಮಾನಿಗಳಾಗಬೇಕಾಗಿದೆ. ಪದೇ ಪದೇ ತಮ್ಮನ್ನು ಆತ್ಮನೆಂದು ತಿಳಿಯಬೇಕಾಗಿದೆ. ಎಲ್ಲಿಯವರೆಗೆ ತಮ್ಮನ್ನು ಆತ್ಮನೆಂದು ತಿಳಿಯುವುದಿಲ್ಲವೋ ಅಲ್ಲಿಯವರೆಗೆ ತಂದೆಯನ್ನು ನೆನಪು ಮಾಡಲು ಸಾಧ್ಯವಿಲ್ಲ. ಮರೆತು ಹೋಗುತ್ತಾರೆ. ನೀವು ಯಾರ ಮಕ್ಕಳಾಗಿದ್ದೀರಿ ಎಂದು ನಿಮ್ಮನ್ನು ಕೇಳಿದಾಗ ನಾವು ಶಿವ ತಂದೆಯ ಮಕ್ಕಳಾಗಿದ್ದೇವೆ ಎಂದು ಹೇಳುತ್ತೀರಿ. ವಿಸಿಟರ್ ಬುಕ್ನಲ್ಲಿಯೂ ಬರೆಯಲಾಗಿದೆ, ನಿಮ್ಮ ತಂದೆ ಯಾರು? ಆಗ ಕೂಡಲೇ ದೇಹದ ತಂದೆಯ ಹೆಸರನ್ನು ತಿಳಿಸುತ್ತಾರೆ. ಒಳ್ಳೆಯದು. ಈಗ ಆತ್ಮದ ತಂದೆಯ ಹೆಸರನ್ನು ತಿಳಿಸಿ. ಆಗ ಕೆಲವರು ಕೃಷ್ಣನ, ಕೆಲವರು ಹನುಮಂತನ ಹೆಸರನ್ನು ಬರೆಯುತ್ತಾರೆ. ಕೆಲವರು ನಮಗೆ ಗೊತ್ತಿಲ್ಲವೆಂದು ಬರೆಯುತ್ತಾರೆ. ಅರೆ, ನೀವು ಲೌಕಿಕ ತಂದೆಯನ್ನು ಅರಿತುಕೊಂಡಿದ್ದೀರಿ ಮತ್ತು ಪಾರಲೌಕಿಕ ತಂದೆ ಯಾರನ್ನು ನೀವು ಯಾವಾಗಲೂ ದುಃಖದಲ್ಲಿ ನೆನಪು ಮಾಡುತ್ತೀರಿ. ಅವರನ್ನೇ ಅರಿತುಕೊಂಡಿಲ್ಲವೇ? ಏ ಭಗವಂತ, ದಯೆ ತೋರಿಸಿ. ಏ ಭಗವಂತ, ಒಂದು ಮಗುವನ್ನು ಕೊಡಿ ಎಂದು ಬೇಡುತ್ತಾರಲ್ಲವೇ? ಈಗ ತಂದೆಯು ಬಹಳ ಸಹಜ ಮಾತನ್ನು ತಿಳಿಸುತ್ತಾರೆ. ನೀವು ದೇಹಾಭಿಮಾನದಲ್ಲಿರುತ್ತೀರಿ. ಆದ್ದರಿಂದ ತಂದೆಯ ಆಸ್ತಿಯ ನಶೆ ಏರುವುದಿಲ್ಲ.
ನಿಮಗಂತೂ ಬಹಳ ನಶೆ ಏರಬೇಕು. ಭಕ್ತಿ ಮಾಡುವುದು ಭಗವಂತನೊಂದಿಗೆ ಮಿಲನ ಮಾಡುವುದಕ್ಕಾಗಿ. ಯಜ್ಞ, ತಪ, ದಾನ, ಪುಣ್ಯ ಇತ್ಯಾದಿಗಳನ್ನು ಮಾಡುವುದೆಲ್ಲವೂ ಭಕ್ತಿಯಾಗಿದೆ. ಎಲ್ಲರೂ ಒಬ್ಬ ಭಗವಂತನನ್ನು ನೆನಪು ಮಾಡುತ್ತಾರೆ. ತಂದೆಯೂ ತಿಳಿಸುತ್ತಾರೆ, ನಾನು ನಿಮ್ಮ ಪತಿಯರಿಗೂ ಪತಿ, ತಂದೆಯರಿಗೂ ತಂದೆಯಾಗಿದ್ದೇವೆ. ಎಲ್ಲ ತಂದೆಯರು ಭಗವಂತನನ್ನು ಅವಶ್ಯವಾಗಿ ನೆನಪು ಮಾಡುತ್ತಾರೆ. ಆತ್ಮರೇ ನೆನಪು ಮಾಡುತ್ತಾರೆ. ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುವ ನಕ್ಷತ್ರವೆಂದು ಬಲೆ ಹೇಳುತ್ತಾರೆ. ಆದರೆ ಅರ್ಥವನ್ನು ತಿಳಿಯದೆ ಹಾಗೆಯೇ ಹೇಳಿಬಿಡುತ್ತಾರೆ. ರಹಸ್ಯವೇನೂ ಗೊತ್ತಿಲ್ಲ. ನೀವು ಆತ್ಮನನ್ನೇ ತಿಳಿದುಕೊಂಡಿಲ್ಲವೆಂದರೆ ಆತ್ಮದ ತಂದೆಯನ್ನು ಹೇಗೆ ತಿಳಿದುಕೊಳ್ಳುವಿರಿ? ಸಾಕ್ಷಾತ್ಕಾರವಂತೂ ಭಕ್ತಿ ಮಾರ್ಗದ್ದಾಗುತ್ತದೆ. ಭಕ್ತಿ ಮಾರ್ಗದಲ್ಲಿ ಪೂಜೆಗಾಗಿ ದೊಡ್ಡ ದೊಡ್ಡ ಲಿಂಗಗಳನ್ನು ಇಟ್ಟುಕೊಳ್ಳುತ್ತಾರೆ. ಏಕೆಂದರೆ ಒಂದು ವೇಳೆ ಬಿಂದುವಿನ ರೂಪವನ್ನು ತೋರಿಸಿದರೆ ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಇದು ಬಹಳ ಸೂಕ್ಷ್ಮ ಮಾತಾಗಿದೆ. ಪರಮಾತ್ಮನಿಗೆ ಅಖಂಡ ಜ್ಯೋತಿ ಸ್ವರೂಪನೆಂದು ಹೇಳುತ್ತಾರೆ. ಅವರಿಗೆ ಬಹಳ ದೊಡ್ಡ ರೂಪವಿದೆ ಎಂದು ಮನುಷ್ಯರು ಹೇಳುತ್ತಾರೆ. ಬ್ರಹ್ಮ ಸಮಾಜದವರು ಜ್ಯೋತಿಯನ್ನು ಪರಮಾತ್ಮನೆಂದು ಹೇಳುತ್ತಾರೆ. ಪರಮಪಿತ ಪರಮಾತ್ಮನು ಬಿಂದುವಾಗಿದ್ದಾರೆಂದು ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ. ಆದ್ದರಿಂದ ಗೊಂದಲದಲ್ಲಿದ್ದಾರೆ. ಮಕ್ಕಳು ಸಹ ಹೇಳುತ್ತಾರೆ, ಬಾಬಾ ಯಾರನ್ನು ನೆನಪು ಮಾಡುವುದು? ಭಕ್ತಿಯಲ್ಲಿ ಪರಮಾತ್ಮನು ದೊಡ್ಡ ಲಿಂಗ ರೂಪದಲ್ಲಿದ್ದಾರೆಂದು ನಾವು ಕೇಳಿದ್ದೆವು. ಈಗ ಬಿಂದುವನ್ನು ಹೇಗೆ ನೆನಪು ಮಾಡುವುದು? ತಂದೆಯೂ ತಿಳಿಸುತ್ತಾರೆ, ಅರೆ ನೀವಾತ್ಮರು ಬಿಂದುವಾಗಿದ್ದೀರಿ, ನಾನು ಬಿಂದುವಾಗಿದ್ದೇನೆ. ಆತ್ಮವನ್ನು ಕರೆಸುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಇಲ್ಲಿಯೇ ಬಂದು ಕುಳಿತುಕೊಳ್ಳುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಯಾವ ಸಾಕ್ಷಾತ್ಕಾರ ಇತ್ಯಾದಿಗಳಾಗುತ್ತದೆಯೋ ಅದೆಲ್ಲವೂ ಭಕ್ತಿಯಾಗಿದೆ. ಭಕ್ತಿಯನ್ನೂ ಸಹ ಒಬ್ಬರಿಗೆ ಮಾಡುವುದಿಲ್ಲ, ಅನೇಕರನ್ನು ಭಗವಂತರನ್ನಾಗಿ ಮಾಡಿಬಿಟ್ಟಿದ್ದಾರೆ. ಭಕ್ತರು ಯಾರು ಭಕ್ತಿ ಮಾಡುತ್ತಾ ಇರುತ್ತಾರೆಯೋ ಅವರಿಗೆ ಭಗವಂತನೆಂದು ಹೇಗೆ ಹೇಳುವುದು? ಒಂದು ವೇಳೆ ಪರಮಾತ್ಮ ಸರ್ವವ್ಯಾಪಿ ಎಂದು ಹೇಳುವುದಾದರೆ ಮತ್ತೆ ಯಾರ ಭಕ್ತಿ ಮಾಡುತ್ತಾರೆ? ಅದರಲ್ಲಿಯೂ ಭಿನ್ನ ಭಿನ್ನ ಪ್ರಕಾರದ ಭಕ್ತಿ ಮಾಡುತ್ತಾರೆ. ತಂದೆಯೂ ತಿಳಿಸುತ್ತಾರೆ, ಮಕ್ಕಳೇ, ನಾವು ಇನ್ನೂ ಅನೇಕ ವರ್ಷಗಳು ಜೀವಿಸುತ್ತೇವೆಂದು ತಿಳಿಯಬೇಡಿ. ಈಗ ಸಮಯವು ಬಹಳ ಸಮೀಪಿಸುತ್ತಾ ಹೋಗುತ್ತಿದೆ. ನಿಶ್ಚಯವನ್ನಿಡಬೇಕಾಗಿದೆ. ತಂದೆಗೆ ಬ್ರಹ್ಮರವರ ಮೂಲಕ ಸ್ಥಾಪನೆ ಮಾಡಿಸಬೇಕಾಗಿದೆ. ನಾನು ಇವರ ಮೂಲಕ ನಿಮಗೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತೇನೆಂದು ಸ್ವಯಂ ತಂದೆಯೇ ಹೇಳುತ್ತಾರೆ. ಬ್ರಹ್ಮರವರ ಮೂಲಕ ಸ್ಥಾಪನೆ ಎಂದು ಹೇಳುತ್ತಾರೆ. ಆದರೆ ಇದನ್ನು ತಿಳಿದುಕೊಂಡಿಲ್ಲ. ಹೊಸ ಪ್ರಪಂಚಕ್ಕೆ ವಿಷ್ಣುಪುರಿ ಎಂದು ಹೇಳಲಾಗುತ್ತದೆ. ಅರ್ಥಾತ್ ವಿಷ್ಣುವಿನ 2 ರೂಪಗಳಾದ ಲಕ್ಷ್ಮೀನಾರಾಯಣರು ರಾಜ್ಯ ಮಾಡುತ್ತಿದ್ದರು. ವಿಷ್ಣು ಯಾರೆಂಬುದು ಯಾರಿಗೂ ತಿಳಿದಿಲ್ಲ. ನಿಮಗೆ ತಿಳಿದಿದೆ. ಈ ಬ್ರಹ್ಮ ಸರಸ್ವತಿಯೇ ಈ ವಿಷ್ಣುವಿನ 2 ರೂಪ ಲಕ್ಷ್ಮೀನಾರಾಯಣರಾಗಿ ಪಾಲನೆ ಮಾಡುತ್ತಾರೆ. ಬ್ರಹ್ಮನ ಮೂಲಕ ಸ್ಥಾಪನೆ, ವಿಷ್ಣುಪುರಿ ಅರ್ಥಾತ್ ಮತ್ತೆ ಸ್ವರ್ಗದ ಪಾಲನೆ ಮಾಡುತ್ತಾರೆ. ನಿಮ್ಮ ಬುದ್ಧಿಯಲ್ಲಿ ಬರಬೇಕಾಗಿದೆ. ತಂದೆಯು ಜ್ಞಾನಸಾಗರನಾಗಿದ್ದಾರೆ. ಮನುಷ್ಯ ಸೃಷ್ಟಿಯ ಬೀಜರೂಪನಾಗಿದ್ದಾರೆ. ಅವರು ಈ ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದಾರೆ. ಅವರೇ ಪತಿತ ಪಾವನನಾಗಿದ್ದಾರೆ. ಆ ತಂದೆಯ ಕರ್ತವ್ಯವೇ ನಿಮ್ಮ ಕರ್ತವ್ಯವಾಗಿದೆ. ನೀವು ಸಹ ಪತಿತರಿಂದ ಪಾವನರನ್ನಾಗಿ ಮಾಡುತ್ತೀರಿ. ಪ್ರಪಂಚದಲ್ಲಿ ಒಬ್ಬ ತಂದೆಗೆ 3-4 ಜನ ಮಕ್ಕಳಿದ್ದರೆ ಅವರಲ್ಲಿ ಕೆಲವರು ಬಹಳ ಉತ್ತಮ ಉದ್ಯೋಗದಲ್ಲಿರುತ್ತಾರೆ, ಇನ್ನು ಕೆಲವರು ಬಹಳ ಕನಿಷ್ಠ ಮಟ್ಟದಲ್ಲಿರುತ್ತಾರೆ. ಇಲ್ಲಿ ನಿಮಗೆ ತಂದೆಯು ಒಂದೇ ಉದ್ಯೋಗವನ್ನು ಕಲಿಸುತ್ತಾರೆ. ನೀವು ಪತಿತರನ್ನು ಪಾವನರನ್ನಾಗಿ ಮಾಡಿರಿ. ಎಲ್ಲರಿಗೆ ಈ ಲಕ್ಷ್ಯವನ್ನು ಕೊಡಿ.
ಶಿವ ತಂದೆಯು ತಿಳಿಸುತ್ತಾರೆ, ನನ್ನನ್ನು ನೆನಪು ಮಾಡಿ. ಗೀತೆಯಲ್ಲಿ ಕೃಷ್ಣ ಭಗವಾನುವಾಚವೆಂದು ಉಲ್ಟಾ ಬರೆದಿದ್ದಾರೆ. ನೀವು ತಿಳಿಸಬೇಕಾಗಿದೆ, ಭಗವಂತನು ನಿರಾಕಾರ ಪುನರ್ಜನ್ಮರಹಿತನಾಗಿದ್ದಾರೆ. ಕೇವಲ ಇದೇ ತಪ್ಪಾಗಿದೆ. ಈಗ ನೀವು ಮಕ್ಕಳು ಕೃಷ್ಣಪುರಿಗೆ ಮಾಲೀಕರಾಗುತ್ತಿದ್ದೀರಿ. ಕೆಲವರು ರಾಜಧಾನಿಯಲ್ಲಿ ಬರುತ್ತಾರೆ, ಕೆಲವರು ಪ್ರಜೆಗಳಲ್ಲಿ ಬರುತ್ತಾರೆ. ಕೃಷ್ಣಪುರಿ ಎಂದು ಹೇಳಲಾಗುತ್ತದೆ, ಏಕೆಂದರೆ ಕೃಷ್ಣನು ಎಲ್ಲರಿಗೆ ಪ್ರಿಯನಾಗಿದ್ದಾನೆ. ಮಕ್ಕಳು ಪ್ರಿಯರೆನಿಸುತ್ತಾರಲ್ಲವೇ? ಮಕ್ಕಳಿಗೂ ಸಹ ತಂದೆ ತಾಯಿಯೊಂದಿಗೆ ಪ್ರೀತಿಯುಂಟಾಗುತ್ತದೆ. ಈಗ ತಂದೆಯು ತಿಳಿಸುತ್ತಾರೆ, ನೀವು ತಮ್ಮನ್ನು ಶರೀರವೆಂದು ತಿಳಿಯಬೇಡಿ. ಪದೇ ಪದೇ ತಮ್ಮನ್ನು ಆತ್ಮನಿಶ್ಚಯ ಮಾಡಿಕೊಳ್ಳಿ. ಆತ್ಮ ಅಭಿಮಾನಿಯಾಗಿ ತಂದೆಯು ನಿರಾಕಾರನಾಗಿದ್ದಾರೆ ತಿಳಿಸುವುದಕ್ಕಾಗಿ ಇಲ್ಲಿಯೇ ಶರೀರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಶರೀರವಿಲ್ಲದೆ ತಿಳಿಸಲು ಸಾಧ್ಯವಿಲ್ಲ. ನಿಮಗಂತೂ ತಮ್ಮದೇ ಆದ ಶರೀರವಿದೆ. ಆದರೆ ತಂದೆಯು ಈ ಬ್ರಹ್ಮ ಶರೀರವನ್ನು ಲೋನ್ ಆಗಿ ತೆಗೆದುಕೊಳ್ಳುತ್ತಾರೆ. ಬಾಕಿ ಇದರಲ್ಲಿ ಪ್ರೇರಣೆಯ ಮಾತಿಲ್ಲ. ಸ್ವಯಂ ತಂದೆಯೇ ತಿಳಿಸುತ್ತಾರೆ, ನಾನು ಈ ಶರೀರ ಧಾರಣೆ ಮಾಡಿ ಮಕ್ಕಳಿಗೆ ಓದಿಸುತ್ತೇನೆ, ಏಕೆಂದರೆ ನೀವಾತ್ಮರು ಈಗ ತಮೋಪ್ರಧಾನರಾಗಿ ಬಿಟ್ಟಿದ್ದೀರಿ, ಮತ್ತೆ ಸತೋಪ್ರಧಾನರನ್ನಾಗಿ ಮಾಡಬೇಕಾಗಿದೆ. ಪತಿತ ಪಾವನ ಬನ್ನಿ ಎಂದು ಹಾಡುತ್ತಾರೆ, ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ. ತಂದೆಯು ಹೇಗೆ ಬಂದು ಪಾವನರನ್ನಾಗಿ ಮಾಡುತ್ತಾರೆ ಎಂಬುದನ್ನು ನೀವೀಗ ತಿಳಿದುಕೊಂಡಿದ್ದೀರಿ. ಇದು ಸಹ ನಿಮಗೆ ತಿಳಿದಿದೆ. ಸತ್ಯಯುಗದಲ್ಲಿ ಕೇವಲ ನಮ್ಮದೇ ಚಿಕ್ಕ ವೃಕ್ಷವಿರುವುದು. ನೀವು ಸ್ವರ್ಗದಲ್ಲಿ ಹೋಗುತ್ತೀರಿ. ಬಾಕಿ ಯಾವ ಇಷ್ಟೊಂದು ಖಂಡಗಳಿವೆಯೋ ಅವುಗಳ ಹೆಸರು ಗುರುತು ಇರುವುದಿಲ್ಲ. ಭಾರತ ಖಂಡವೇ ಸ್ವರ್ಗವಾಗುವುದು. ಪರಮಪಿತ ಪರಮಾತ್ಮನು ಬಂದು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ. ಈಗ ನರಕವಾಗಿದೆ. ಭಾರತ ಖಂಡವೇ ಪ್ರಾಚೀನವಾಗಿದೆ. ಎಲ್ಲಿ ದೇವತೆಗಳ ರಾಜ್ಯವಿತ್ತೋ ಈಗ ಇಲ್ಲ. ಇಲ್ಲಿ ಅವರ ಮಂದಿರಗಳಿವೆ, ಚಿತ್ರಗಳಿವೆ ಅಂದಾಗ ಭಾರತದ್ದೇ ಮಾತಾಯಿತು. ಇದು ಯಾವುದೇ ಭಾರತವಾಸಿಗಳ ಬುದ್ಧಿಯಲ್ಲಿ ಬರುವುದಿಲ್ಲ. ಭಾರತವು ಸ್ವರ್ಗವಾಗಿತ್ತು. ಈ ಲಕ್ಷ್ಮೀ ನಾರಾಯಣರು ಮಾಲೀಕರಾಗಿದ್ದರು. ಮತ್ಯಾವುದೇ ಖಂಡವಿರಲಿಲ್ಲ. ಈಗಂತೂ ಅನೇಕ ಧರ್ಮಗಳು ಬಂದು ಬಿಟ್ಟಿದೆ. ಭಾರತವಾಸಿಗಳು ಧರ್ಮಭ್ರಷ್ಟರು, ಕರ್ಮಭ್ರಷ್ಟರಾಗಿ ಬಿಟ್ಟಿದ್ದಾರೆ. ಕೃಷ್ಣನಿಗೆ ಶ್ಯಾಮ ಸುಂದರನೆಂದು ಹೇಳುತ್ತಾರೆ, ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ. ಅವಶ್ಯವಾಗಿ ಇವರು ಕಪ್ಪಾಗಿದ್ದರಲ್ಲವೇ? ಕೃಷ್ಣನಿಗೆ ಸರ್ಪವು ಕಚ್ಚಿತು, ಆದ್ದರಿಂದ ಕಪ್ಪಾಗಿ ಬಿಟ್ಟನೆಂದು ಹೇಳುತ್ತಾರೆ. ಕೃಷ್ಣನಂತೂ ಸತ್ಯಯುಗದ ರಾಜಕುಮಾರನಾಗಿದ್ದನು. ಅಂದ ಮೇಲೆ ಹೇಗೆ ಕಪ್ಪಾಗಿ ಬಿಟ್ಟನು? ನೀವೀಗ ಈ ಮಾತುಗಳನ್ನು ತಿಳಿದುಕೊಂಡಿದ್ದೀರಿ. ಕೃಷ್ಣನ ತಂದೆ ತಾಯಿಯೂ ಸಹ ಈಗ ಓದುತ್ತಿದ್ದಾರೆ. ತಂದೆ ತಾಯಿಗಿಂತಲೂ ಶ್ರೀಕೃಷ್ಣನು ಉತ್ತಮನೆಂದು ಗಾಯನವಿದೆ. ತಂದೆ ತಾಯಿಯ ಹೆಸರಿಲ್ಲ. ಇಲ್ಲದಿದ್ದರೆ ಯಾವ ತಂದೆ ತಾಯಿಯಿಂದ ಇಂತಹ ಮಗು ಜನ್ಮ ಪಡೆದನೋ ಆ ತಂದೆ ತಾಯಿಯೂ ಸಹ ಎಷ್ಟು ಪ್ರಿಯರಾಗಬೇಕು. ಆದರೆ ಇಲ್ಲ. ಮಹಿಮೆಯೆಲ್ಲವೂ ರಾಧೆ ಕೃಷ್ಣನಿಗೆ ಇದೆ, ಅವರ ತಂದೆ ತಾಯಿಗೆ ಏನೂ ಇಲ್ಲ. ನಿಮ್ಮ ಬುದ್ಧಿಯಲ್ಲಿ ಜ್ಞಾನವಿದೆ. ಜ್ಞಾನವು ದಿನ, ಭಕ್ತಿಯು ರಾತ್ರಿಯಾಗಿದೆ. ಅಂಧಕಾರ ರಾತ್ರಿಯಲ್ಲಿ ಮನುಷ್ಯರು ಅಲೆದಾಡುತ್ತಿರುತ್ತಾರೆ. ಈಗ ನೀವು ಮಕ್ಕಳಿಗೆ ತಿಳಿಸಲಾಗುತ್ತದೆ, ಮನೆಯಲ್ಲಿಯೇ ಇರಿ, ಈ ಸೇವೆಯನ್ನು ಮಾಡುತ್ತಾ ಇರಿ. ಯಾರು ಬಂದರೂ ಇದನ್ನು ತಿಳಿಸಿ. ನೀವು ಒಬ್ಬ ಪ್ರಿಯತಮನಿಗೆ ಅರ್ಧ ಕಲ್ಪದ ಪ್ರಿಯತಮೆಯರಾಗಿದ್ದೀರಿ. ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಅವರನ್ನು ನೆನಪು ಮಾಡುತ್ತಾರೆ ಅಂದ ಮೇಲೆ ಪ್ರಿಯತಮೆಯರಾದರಲ್ಲವೇ? ಆದರೆ ಪ್ರಿಯತಮೆಯನ್ನು ಪೂರ್ಣ ತಿಳಿದುಕೊಂಡಿಲ್ಲ. ಬಹಳ ಪ್ರೀತಿಯಿಂದ ನೆನಪು ಮಾಡುತ್ತಾರೆ. ಏ ಪ್ರಿಯತಮನೇ, ನೀವು ಬಂದರೆ ನಾವು ಕೇವಲ ತಮ್ಮನ್ನೇ ನೆನಪು ಮಾಡುತ್ತೇವೆ. ಮತ್ತೆಲ್ಲರಿಂದ ಬುದ್ಧಿಯೋಗವನ್ನು ತೆಗೆದು ತಮ್ಮೊಂದಿಗೆ ಜೋಡಿಸುತ್ತೇವೆ.
ಹೀಗೆ ಆಡುತ್ತಿದ್ದೀರಲ್ಲವೇ? ಆದರೆ ತಂದೆಯಿಂದ ನಮಗೆ ಯಾವ ಆಸ್ತಿಯೂ ಸಿಗುತ್ತದೆ ಎಂಬುದು ಯಾರಿಗೂ ತಿಳಿದಿಲ್ಲ. ಈಗ ತಂದೆಯು ತಿಳಿಸುತ್ತಾರೆ. ನೀವು ಆತ್ಮ ಅಭಿಮಾನಿಗಳಾಗಿ ತಂದೆಯನ್ನು ನೆನಪು ಮಾಡುವುದು ನೀವು ಮಕ್ಕಳ ಮೊದಲ ಕರ್ತವ್ಯವಾಗಿದೆ. ಮಗನು ಯಾವಾಗಲೂ ತಂದೆಯನ್ನು ಮತ್ತು ಮಗಳು ತಾಯಿಯನ್ನು ನೆನಪು ಮಾಡುತ್ತಾಳೆ. ಜೊತೆಗಾರರಲ್ಲವೇ? ನಮ್ಮ ತಂದೆಯ ಆಸ್ತಿಗೆ ನಾನು ವಾರಸುದಾರನಾಗುತ್ತೇನೆಂದು ಮಗನು ತಿಳಿಯುತ್ತಾನೆ. ಆದರೆ ಮಗಳು ಆ ರೀತಿ ಹೇಳುವುದಿಲ್ಲ. ನಾನಂತೂ ತಂದೆಯ ಮನೆಯಿಂದ ಮಾವನ ಮನೆಗೆ ಹೋಗಬೇಕಾಗಿದೆ ಎಂದು ಮಗಳು ತಿಳಿಯುತ್ತಾಳೆ. ಈಗ ನಿಮ್ಮದು ನಿರಾಕಾರ ಮತ್ತು ಸಾಕಾರ ತಂದೆಯ ಮನೆಯಾಗಿದೆ. ಏ ಪರಮಪಿತ ಪರಮಾತ್ಮ, ದಯೆ ತೋರಿಸಿ ದುಃಖ ಹರಿಸಿ ಸುಖ ಕೊಡಿ, ನಮ್ಮನ್ನು ಮುಕ್ತರನ್ನಾಗಿ ಮಾಡಿ, ನಮಗೆ ಮಾರ್ಗದರ್ಶಕರಾಗಿ ಎಂದು ಕರೆಯುತ್ತಾರೆ. ಆದರೆ ಅದರ ಅರ್ಥವನ್ನು ದೊಡ್ಡ ದೊಡ್ಡ ವಿದ್ವಾಂಸ ಆಚಾರ್ಯರೂ ಸಹ ತಿಳಿದುಕೊಂಡಿಲ್ಲ. ತಂದೆಯು ಸರ್ವರ ಮುಕ್ತಿದಾತನಾಗಿದ್ದಾರೆ. ಅವರೇ ಎಲ್ಲರ ಕಲ್ಯಾಣಕಾರಿಯಾಗಿದ್ದಾರೆ. ಬಾಕಿ ಮನುಷ್ಯರು ತಮ್ಮದೇ ಕಲ್ಯಾಣ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಅಂದ ಮೇಲೆ ಅನ್ಯರಿಗೇನು ಮಾಡುತ್ತಾರೆ? ಇಲ್ಲಿ ತಂದೆಯೂ ತಿಳಿಸುತ್ತಾರೆ, ನಾನು ಗುಪ್ತವಾಗಿ ಬರುತ್ತೇನೆ. ಖುದಾ ದೋಸ್ತನ ಕಥೆಯನ್ನು ಕೇಳಿದ್ದೀರಲ್ಲವೇ? ಈಗ ಇದು ಕಲಿಯುಗ ಮತ್ತು ಸತ್ಯಯುಗದ ನಡುವಿನ ಸೇತುವೆಯಾಗಿದೆ. ಆ ತೀರವನ್ನು ಸೇರಬೇಕಾಗಿದೆ. ಈಗ ಖುದಾ ತಂದೆಯೂ ಆಗಿದ್ದಾರೆ, ಜೊತೆಗಾರನೂ ಆಗಿದ್ದಾರೆ. ಮಾತಾ ಪಿತಾ ಶಿಕ್ಷಕನ ಪಾತ್ರವನ್ನು ಅಭಿನಯಿಸುತ್ತಾನೆ. ಇಲ್ಲಿ ನಿಮಗೆ ಸಾಕ್ಷಾತ್ಕಾರವಾದರೆ ಜಾದುವೆಂದು ಹೇಳಿಬಿಡುತ್ತಾರೆ. ಸಾಕ್ಷಾತ್ಕಾರವಂತೂ ನವದಾ ಭಕ್ತಿ ಮಾಡುವವರಿಗೂ ಸಹ ಆಗುತ್ತದೆ. ಬಹಳ ತೀವ್ರ ಭಕ್ತರಿರುತ್ತಾರೆ. ದರ್ಶನ ನೀಡಿ, ಇಲ್ಲದಿದ್ದರೆ ನಾವು ತಲೆಯನ್ನು ಕತ್ತರಿಸಿಕೊಳ್ಳುತ್ತೇವೆ ಎಂದು ಹೇಳಿದಾಗ ಸಾಕ್ಷಾತ್ಕಾರವಾಗುತ್ತದೆ. ಅದಕ್ಕೆ ನವದಾ ಭಕ್ತಿ ಎಂದು ಹೇಳಲಾಗುತ್ತದೆ. ಇಲ್ಲಿ ನವದಾ ಭಕ್ತಿಯ ಮಾತಿಲ್ಲ. ಮನೆಯಲ್ಲಿ ಕುಳಿತಿದ್ದಂತೆಯೇ ಅನೇಕರಿಗೆ ಸಾಕ್ಷಾತ್ಕಾರವಾಗುತ್ತಿರುತ್ತದೆ. ದಿವ್ಯ ದೃಷ್ಟಿಯ ಬೀಗದ ಕೈ ನನ್ನ ಬಳಿ ಇದೆ. ಅರ್ಜುನನಿಗೂ ಸಹ ನಾನು ದಿವ್ಯ ದೃಷ್ಟಿಯನ್ನು ಕೊಟ್ಟೆನಲ್ಲವೇ? ಈ ವಿನಾಶ ನೋಡಿ ತನ್ನ ರಾಜ್ಯವನ್ನು ನೋಡಿ ಎಂದು. ಈಗ ನನ್ನೊಬ್ಬನನ್ನೇ ನೆನಪು ಮಾಡಿದರೆ ನೀವು ಈ ರೀತಿಯಾಗುತ್ತೀರಿ. ವಿಷ್ಣು ಯಾರೆಂಬುದನ್ನು ನೀವೀಗ ತಿಳಿದುಕೊಂಡಿದ್ದೀರಿ. ಮಂದಿರವನ್ನು ಕಟ್ಟಿಸುವವರು ತಾವೇ ತಿಳಿದುಕೊಂಡಿರುವುದಿಲ್ಲ. ವಿಷ್ಣುವಿನ ಮೂಲಕ ಪಾಲನೆಯಾಗುತ್ತದೆ. 4 ಭುಜಗಳ ಅರ್ಥವೇ ಆಗಿದೆ. 2 ಭುಜಗಳು ಪುರುಷನದ್ದು, 2 ಭುಜಗಳು ಸ್ತ್ರೀಯದ್ದು. ವಿಷ್ಣುವಿನ 2 ರೂಪಗಳು ಲಕ್ಷ್ಮೀನಾರಾಯಣರಾಗಿದ್ದಾರೆ. ಆದರೆ ಏನನ್ನೂ ತಿಳಿದುಕೊಳ್ಳುವುದಿಲ್ಲ. ಯಾವುದರ ಜ್ಞಾನವೂ ಇಲ್ಲ. ಶಿವ ತಂದೆಯದಾಗಲಿ ವಿಷ್ಣುವಿನದ್ದಾಗಲಿ ಏನೂ ಗೊತ್ತಿಲ್ಲ. ಮೊಟ್ಟಮೊದಲು ತಂದೆಯ ಆಕರ್ಷಣೆ ಇತ್ತು. ಅನೇಕರು ಬರುತ್ತಿದ್ದರು. ಯಜ್ಞದ ಆದಿಯಲ್ಲಿ ಅಂಗಳವೆಲ್ಲವೂ ತುಂಬಿ ಹೋಗುತ್ತಿತ್ತು. ಜಡ್ಜ್, ಮ್ಯಾಜಿಸ್ಟ್ರೇಟ್ ಎಲ್ಲರೂ ಬರುತ್ತಿದ್ದರು. ನಂತರ ವಿಕಾರದ ಜಗಳವು ಪ್ರಾರಂಭವಾಯಿತು. ಮಕ್ಕಳಾಗದಿದ್ದರೆ ಸೃಷ್ಟಿಯು ಹೇಗೆ ನಡೆಯುವುದು? ಇದಂತೂ ಸೃಷ್ಟಿಯನ್ನು ವೃದ್ಧಿ ಮಾಡುವ ಕಾಯಿದೆಯಾಗಿದೆ ಎಂದು ಹೇಳತೊಡಗಿದರು. ಭಗವಾನುವಾಚ, ಕಾಮ ಮಹಾಶತ್ರುವಾಗಿದೆ. ಅದರ ಮೇಲೆ ಜಯ ಗಳಿಸಬೇಕೆಂಬ ಗೀತೆಯ ಮಾತನ್ನೇ ಮರೆತು ಹೋದರು. ಸ್ತ್ರೀ ಪುರುಷ ಇಬ್ಬರು ಒಟ್ಟಿಗೆ ಬಂದರೆ ಅವರಿಗೆ ಜ್ಞಾನ ಕೊಡಿ, ಒಬ್ಬರೇ ಕೊಡಬೇಡಿ ಎಂದು ಹೇಳತೊಡಗಿದರು. ಇಬ್ಬರು ಬರಬೇಕಲ್ಲವೇ? ಇಬ್ಬರೂ ಒಟ್ಟಿಗೆ ಬಂದರೂ ಸಹ ಒಬ್ಬರು ಜ್ಞಾನವನ್ನು ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ, ಕೆಲವರು ತಿಳಿದುಕೊಳ್ಳುವುದಿಲ್ಲ. ಅದೃಷ್ಟದಲ್ಲಿಲ್ಲವೆಂದರೆ ಏನು ಮಾಡಲು ಸಾಧ್ಯ? ಒಬ್ಬರು ಹಂಸ, ಇನ್ನೊಬ್ಬರು ಕೊಕ್ಕರೆಯಾಗಿ ಬಿಡುತ್ತಾರೆ. ಇಲ್ಲಿ ನೀವು ಬ್ರಾಹ್ಮಣರು ದೇವತೆಗಳಿಗಿಂತಲೂ
ಉತ್ತಮರಾಗಿದ್ದೀರಿ. ನಿಮಗೆ ತಿಳಿದಿದೆ, ನಾವು ಈಶ್ವರಿಯ ಸಂತಾನರಾಗಿದ್ದೇವೆ, ಶಿವತಂದೆಯ ಮಕ್ಕಳಾಗಿದ್ದೇವೆ. ಸ್ವರ್ಗದಲ್ಲಿ ನಿಮಗೆ ಈ ಜ್ಞಾನವೇ ಇರುವುದಿಲ್ಲ. ನಿರಾಕಾರಿ ಪ್ರಪಂಚ ಮುಕ್ತಿಧಾಮದಲ್ಲಿದ್ದಾಗಲೂ ಈ ಜ್ಞಾನವಿರುವುದಿಲ್ಲ. ಈ ಜ್ಞಾನವು ಶರೀರದ ಜೊತೆಯಲ್ಲಿಯೇ ಸಮಾಪ್ತಿಯಾಗಿ ಬಿಡುತ್ತದೆ. ಈಗ ನಿಮಗೆ ಜ್ಞಾನವಿದೆ. ಒಬ್ಬ ತಂದೆಯು ಓದಿಸುತ್ತಿದ್ದಾರೆ. ಈಗ ಈ ಆಟವು ಮುಕ್ತಾಯವಾಗುತ್ತದೆ. ಎಲ್ಲ ಪಾತ್ರಧಾರಿಗಳು ಹಾಜರಿದ್ದಾರೆ. ತಂದೆಯು ಬಂದಿದ್ದಾರೆ. ಅಳಿದುಳಿದ ಆತ್ಮಗಳು ಸಹ ಬರುತ್ತಿದ್ದಾರೆ. ಯಾವಾಗ ಎಲ್ಲರೂ ಬಂದು ಬಿಡುವರೋ ಆಗ ವಿನಾಶವಾಗುವುದು. ಮತ್ತೆ ತಂದೆಯು ಎಲ್ಲರನ್ನೂ ಕರೆದುಕೊಂಡು ಹೋಗುವರು. ಎಲ್ಲರೂ ಹೋಗಬೇಕಾಗಿದೆ. ಈ ಪತಿತ ಪ್ರಪಂಚದ ವಿನಾಶವಾಗಲಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಪತಿತರಿಂದ ಪಾವನರನ್ನಾಗಿ ಮಾಡುವ ಕರ್ತವ್ಯ ಯಾವುದು ತಂದೆಯದಾಗಿದೆಯೋ ಅದೇ ಕರ್ತವ್ಯ ಮಾಡಬೇಕಾಗಿದೆ. ಎಲ್ಲರಿಗೆ ಲಕ್ಷ್ಯವನ್ನು ಕೊಡಬೇಕು. ತಂದೆಯನ್ನು ನೆನಪು ಮಾಡಿ ಮತ್ತು ಪಾವನರಾಗಿರಿ. ಈ ಬ್ರಾಹ್ಮಣ ಜೀವನವು ದೇವತೆಗಳಿಗಿಂತಲೂ ಉತ್ತಮ ಜೀವನವಾಗಿದೆ. ಈ ನಶೆಯಲ್ಲಿ ಇರಬೇಕಾಗಿದೆ. ಮತ್ತೆಲ್ಲದರಿಂದ ಬುದ್ಧಿಯೋಗವನ್ನು ತೆಗೆದು ಒಬ್ಬ ಪ್ರಿಯತಮನನ್ನು ನೆನಪು ಮಾಡಬೇಕಾಗಿದೆ. ವರದಾನ: ತ್ಯಾಗ ಹಾಗೂ ಸ್ನೇಹದ ಶಕ್ತಿಯ ಮೂಲಕ ಸೇವೆಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸ್ನೇಹಿ ಸಹಯೋಗಿ ಭವ. ಹೇಗೆ ಆರಂಭದಲ್ಲಿ ಜ್ಞಾನದ ಶಕ್ತಿಯು ಕಡಿಮೆ ಇತ್ತು, ಆದರೆ ತ್ಯಾಗ ಹಾಗೂ ಸ್ನೇಹದ ಆಧಾರದಿಂದ ಸಫಲತೆಯು ಸಿಕ್ಕಿತು. ಬುದ್ಧಿಯಲ್ಲಿ ಹಗಲು ರಾತ್ರಿ ಬಾಬಾ ಮತ್ತು ಯಜ್ಞದ ಕಡೆ ಲಗನ್ ಇತ್ತು. ಬಹಳ ಪ್ರೀತಿಯಿಂದ ಬಾಬಾ ಮತ್ತು ಯಜ್ಞ ಎಂಬ ಶಬ್ದವು ಹೊರಬರುತ್ತಿತ್ತು. ಇದೇ ಸ್ನೇಹವು ಎಲ್ಲರನ್ನೂ ಸಹಯೋಗದಲ್ಲಿ ಕರೆತಂದಿತು. ಇದೇ ಶಕ್ತಿಯಿಂದ ಕೇಂದ್ರವಾಯಿತು. ಸಾಕಾರನ ಸ್ನೇಹದಿಂದಲೇ ಮನ್ಮನಾಭವ ಆದೆವು. ಸಾಕಾರನ ಸ್ನೇಹವೇ ಸಹಯೋಗಿಯನ್ನಾಗಿ ಮಾಡಿತು. ಈಗಲೂ ತ್ಯಾಗ ಹಾಗೂ ಸ್ನೇಹದ ಶಕ್ತಿಯಿಂದ ಮುತ್ತಿಗೆ ಹಾಕುತ್ತೀರೆಂದರೆ ಸಫಲತೆಯು ಸಿಕ್ಕಿಬಿಡುವುದು. ಸ್ಲೋಗನ್: ಸೂಕ್ಷ್ಮ ದೇವತೆ ಆಗಬೇಕೆಂದರೆ ವ್ಯರ್ಥ ಮಾತು ಅಥವಾ ಬೇಸರ ಪಡಿಸುವ ಮಾತುಗಳಿಂದ ಮುಕ್ತರಾಗಿರಿ. ಅವ್ಯಕ್ತ ಸೂಚನೆಗಳು: ಸದಾ ಅಚಲ ಅಡೋಲ ಏಕರಸ ಸ್ಥಿತಿಯ ಅನುಭವ ಮಾಡಿ. ಸಮಯ ಪ್ರಮಾಣ: ಈಗ ಸದಾ ಅಚಲ ಅಡೋಲ ಸರ್ವ ಖಜಾನೆಗಳಿಂದ ಸಂಪನ್ನರಾಗಿ. ಸ್ವಲ್ಪವೂ ಸಹ ಏರುಪೇರು ಆಗುತ್ತೀರಿ ಎಂದರೆ ಸರ್ವ ಖಜಾನೆಗಳ ಅನುಭವ ಆಗುವುದಿಲ್ಲ. ತಂದೆಯ ಮೂಲಕ ಸಿಕ್ಕಿರುವ ಖಜಾನೆಗಳನ್ನು ಸದಾ ಕಾಯಮ್ಮಾಗಿ ಇಟ್ಟುಕೊಳ್ಳುವ ಸಾಧನ ಆಗಿದೆ. ಸದಾ ಅಚಲ ಅಡೋಲರಾಗಿ ಇರುವುದು. ಅಚಲರಾಗಿರುವುದರಿಂದ ಸದಾ ಖುಷಿಯ ಅನುಭವ ಆಗುತ್ತಾ ಇರುತ್ತದೆ. ಹೇಗೆ ವಿನಾಶಿ ಧನ, ಹೆಸರು, ಮಾನ್ಯತೆ, ಆಡಂಬರ, ಪದವಿ ಇತ್ಯಾದಿಗಳು ಸಿಗುತ್ತದೆ ಎಂದರೆ ಖುಷಿಯಾಗುತ್ತದೆ ಅಲ್ಲವೇ? ಇದಂತೂ ಅವಿನಾಶಿ ಖುಷಿಯಾಗಿದೆ. ಆದರೆ ಈ ಖುಷಿ ಅವರಿಗೆ ಇರುತ್ತದೆ ಯಾರು ಅಚಲ ಅಡೋಲ ಏಕರಸ ಸ್ಥಿತಿಯಲ್ಲಿ ಇರುತ್ತಾರೆ. ಒಳ್ಳೆಯದು. ಓಂ ಶಾಂತಿ.